ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್ ಅಲ್ಲ, ಜೀವನದಲ್ಲಿ ನೀನು ಏನು ಮಾಡ್ತೀಯೋ ಬಿಡ್ತೀಯೋ, ಇದೊಂದನ್ನು ಮಾತ್ರ ಅಚ್ಚುಕಟ್ಟಾಗಿ ಮಾಡ್ತೀಯ ನೋಡು. ನನಗಿಂತ ಮೇಲಧಿಕಾರಿಗಳು ನೀವು ನಿಮ್ಮ ಸ್ಥಾನಕ್ಕೆ ಗೌರವ ಕೊಡಲೇಬೇಕಲ್ವ ಸರ್? ಅಂದರೆ ಇಷ್ಟು ದಿನ ನೀನು ಸಲ್ಯೂಟ್ ಹೊಡ್ತಿದ್ದು ನನಗಲ್ಲ, ವ್ಯಕ್ತಿಗತವಾಗಿ ನನಗೆ ನಿಮ್ಮ ಮೇಲೆ ಯಾವುದೇ ರೀತಿ ದ್ವೇಷ ಇಲ್ಲ ಸರ್. ಹಾಗಂತ ಪ್ರೀತಿ ಅಭಿಮಾನನೂ ಇಲ್ಲ ಸರ್. ನೀವೊಬ್ಬರು ಸಬ್ ಇನ್ಸ್ಪೆಕ್ಟ್ರು ಅಷ್ಟೇ ನನ್ನ ಮನಸ್ಸಲ್ಲಿರೋದು. ಚೆನ್ನಾಗಿ ಉರಿಸ್ತೇ ಬಿಡಪ್ಪ. ಎಲ್ಲರೂ ನಿನ್ನ ನೋಡಿ ಕಲಿಬೇಕು. ಇನ್ಮೇಲೆ ನಾನು ಯಾರು, ನನ್ನ ದರ್ಪ ಏನು ಅಂತ ತೋರಿಸ್ತೇನೆ. ಸರ್, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಸರ್. ಹೌದು, ನಿನ್ನ ಬಗ್ಗೆ ಏನೋ ಕೇಳ್ಪಟ್ನಲ್ಲ, ಏನು ಹೇಳಿ ಸರ್? ನಿನ್ನೆ ರೌಡಿಗಳ ಅಡ್ಡಕ್ಕೆ ನೀನು ನಿಜವಾಗ್ಲೂ ಹೋಗಿದ್ದ? ಕರ್ತವ್ಯನೇ ದೇವರು ಅಂದ್ಕೊಂಡು ನಿಷ್ಠಾವಂತ ಪೊಲೀಸಾಗಿ ಪ್ರಮಾಣ ಮಾಡಿ ಹೇಳು, ಅಲ್ಲಿ ಹೋಗಿದ್ಯಾ ಅಥವಾ ನಿನ್ನ ಮಗನೊಬ್ಬನ್ನೇ ಕಳಿಸಿದ್ಯಾ? ನಾನು ಹೋಗಿರಲಿಲ್ಲ ಸರ್, ನನ್ನ ಮಗ ಒಬ್ಬನೇ ಹೋಗಿದ್ದ ಸರ್. ವಾವ್, ಸೂಪರ್ ಕಣಯ್ಯ ನೀನು. ಕರ್ತವ್ಯನೇ ದೇವರು, ನ್ಯಾಯ ನಿಷ್ಠೆನೇ ನನ್ನ ಉಸಿರು ಅಂತ ಇಷ್ಟು ವರ್ಷ ಬಿಟ್ಟಿ ಡೈಲಾಗ್ ಹೊಡ್ಕೊಂಡೆ ಪ್ರಮೋಷನ್ ಗಿಟ್ಸ್ಕೊಂಡ್ಬಿಟ್ಟಿದ್ಯಾ ಅಂದರೆ ಗ್ರೇಟ್ ಕಣಯ್ಯ ನೀನು. ನಿನ್ನೆ ನನ್ನ ಮಗನ ಜೊತೆ ರೌಡಿಗಳಿರೋ ಜಾಗಕ್ಕೆ ನಾನು ಹೊರಟಿದ್ದೆ ಸರ್. ಆದರೆ ನನ್ನ ಮಗ, ಅಪ್ಪ ನಿಮಗೆ ಆರೋಗ್ಯ ಸರಿ ಇಲ್ಲ, ನೀವು ಇಲ್ಲೇ ರೆಸ್ಟ್ ಮಾಡಿ, ನಾನು ಹೋಗಿದ್ದು ಬರ್ತೀನಿ ಅಂತ ಅವನೊಬ್ಬನೇ ಹೋದ ಸರ್. ಓಹ್, ಅಷ್ಟೊತ್ತು ಏನು ಸಿನಿಮಾ ನೋಡಕ್ಕೆ ಹೋಗಿದ್ದ? ಸ್ಟೇಷನ್ ಎದುರುಗಡೆ ಇರೋ ಟೀ ಅಂಗಡಿಲಿ ಸುಮ್ಮನೆ ಕೂತಿದ್ದೆ ಸರ್. ಓಹೋ, ಅಲ್ಲಿರೋ ಆಂಟಿ ನೋಡಿಕೊಂಡು ಡ್ಯೂಟಿ ಮಾಡ್ತಿದ್ದ? ಹೋಗಿ ಹೋಗಿ ನಿನ್ನಂತ ಒಂದು ಪ್ರಮೋಷನ್ ಕೊಡ್ತಿದ್ದಾರಲ್ಲ, ಬುದ್ಧಿ ಇಲ್ಲ ಅವ್ರಿಗೆ. ನನ್ನ ಕೆಲಸದ ಬಗ್ಗೆ ದಯವಿಟ್ಟು ಏನೇನೋ ಮಾತಾಡಬೇಡಿ ಸರ್. ನಾನೇನು ಅಂತ ಸ್ಟೇಷನ್ನಲ್ಲಿರೋ ಎಲ್ಲ ಸ್ಟಾಫ್ಗಳಿಗೂ ಗೊತ್ತು. ನನ್ನ ಆರೋಗ್ಯ ಸರಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣ ಉಳ್ಕೊಂಡೇ ಹೊರತು ಕೆಲಸಕ್ಕೆ ಮೋಸ ಮಾಡಬೇಕು ಅಂತ ಅಲ್ಲ ಸರ್. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ಮಗಳನ್ನ ಕಿರಾತಕರಲ್ಲಿ ಎತ್ಕೊಂಡೋಗಿದ್ರು ನೀವು ಸ್ಟೇಷನಲ್ಲಿ ಕೂತಿದ್ರಲ್ಲ, ಇದು ಸರಿ ಅನ್ಸುತ್ತಾ ನಿಮಗೆ? ನಿಮ್ಮ ಜಾಗದಲ್ಲಿ ನಾನೇ ಇದ್ದಿದ್ರೆ ನನ್ನ ಮಗಳಿಗೆ ಹೀಗಾಗಿದೆ ಅಂತ ಗೊತ್ತಾದ ಕೂಡಲೇ ಖುದ್ದಾಗಿ ನಾನೇ ಹೋಗಿ ನನ್ನ ಪ್ರಾಣ ಹೋದ್ರೂ ಸರಿ ಅವಳನ್ನ ಕಾಪಾಡ್ತಿದ್ದೆ ಸರ್. ಅಂದರೆ ನಾನು ಕೈಲಾಗ್ದವನು ಅಂತಿದ್ಯಾ? ಕ್ಷಮಿಸಿ ಸರ್, ಹೇಳಿದ್ದನ್ನ ದಯವಿಟ್ಟು ತಪ್ಪರ್ಥ ಮಾಡ್ಕೋಬೇಡಿ. ವಯಸ್ಸಲ್ಲಿ ನಿಮ್ಗಿಂತ ದೊಡ್ಡವನಾಗಿರೋ ನಾನು ಆರೋಗ್ಯ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ರೌಡಿಗಳಿರೋ ಜಾಗಕ್ಕೆ ಹೋಗಲಿಲ್ಲ. ಅದಕ್ಕೋಸ್ಕರ ನೀವು ಬೈತಾ ಇದ್ದೀರಾ. ಆದರೆ ನನ್ನ ಮಗ ನಿಮ್ಮ ಮಗಳನ್ನ ಕಾಪಾಡ್ದ ಅನ್ನೋದು ಅಷ್ಟೇ ಸತ್ಯ ಅಲ್ವಾ ಸರ್? ಆಯ್ತಾಯ್ತು, ಈಗೇನು ನಿನ್ನ ಮಗನ ಪಬ್ಲಿಕಲ್ಲಿ ನಿಲ್ಲಿಸಿ ಸನ್ಮಾನ ಮಾಡಬೇಕಿತ್ತ? ನಾವು ಮಾಡೋ ಕೆಲಸ 4 ಜನಕ್ಕೆ ಸಮಾಧಾನ ಆಗಲಿ ಅನ್ನೋ ತೃಪ್ತಿ ನಮಗೆ ಸಿಕ್ಕಿದ್ರೆ ಸಾಕು ಸರ್. ಯಾವ ಸನ್ಮಾನನೂ ಬೇಡ. ಮಾಡಿರೋ ಒಳ್ಳೆ ಕೆಲಸಕ್ಕೆ ಒಳ್ಳೆ ಮಾತು ಆಡದೆ ಹೋದ್ರೂ ಪರವಾಗಿಲ್ಲ. ತಪ್ಪ ಆರೋಪ ಮಾಡೋದು ತಪ್ಪಲ್ವ ಸರ್? ಅಬ್ಬಬ್ಬಬ್ಬ, ನಿನ್ನ ಮಾತಲ್ಲಿ ಯಾರು ಸೋಲ್ಸಕ್ಕಾಗಲ್ಲ ಬಿಡಪ್ಪ. ಎದುರುಗಡೆ ಆಂಟಿ ಅಂಗಡಿಗೆ ಹೋಗಿ 2 ಕಡಕ್ ಚಾಯ್ ತಗೊಂಬ. ಯಾಕಪ್ಪ ಸುಮ್ಮನೆ ನಿಂತಿದ್ಯಾ? ಯಾಕೆ ದುಡ್ಡಿಲ್ವಾ? ಇದೆ ಸರ್. ಮತ್ತೆ ಹೋಗಿ ತಗೊಂಬ. ಪ್ರಮೋಷನ್ ಬೇರೆ ಕಿಟ್ಟಿಸ್ಕೊಂಡಿದ್ಯಾ, ಆಮೇಲೆ ಈ ಕೆಲಸ ಎಲ್ಲ ನಿನ್ನ ಹತ್ರ ಮಾಡ್ಸಕ್ಕಾಗತ್ತಾ? ಒಟ್ಟಿಗೆ ಟೀ ಕುಡ್ದು ತುಂಬ ದಿನ ಆಗಿತ್ತು, ಹೋಗಿ ತಗೊಂಬ. ಪ್ರಮೋಷನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಸರ್? ಯಾರು ಪ್ರಮೋಷನ್ ಬಗ್ಗೆ ಕೇಳ್ತಿರೋದು? ನನ್ನ ಪ್ರಮೋಷನ್ ಬಗ್ಗೆ ಸರ್. ಆಗತ್ತೆ, ತುಂಬ ತಲೆ ಕೆಡ್ಸ್ಕೊಂಬೇಡ. ಮೊದಲೇ ಹಾರ್ಟ್ ಪೇಷಂಟ್ ನೀನು. ಹೋಗು, ಟೀ ತಗೊಂಬ. ಅಪ್ಪ ಮಗನಿಗೆ ಮೈ ತುಂಬ ದುರಂಕಾರ ಬೆಳೆದಿದೆ. ಹೇಗೆ ಇಳಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಕುಂತಿ ತನ್ನ ಪಂಚಪಾಂಡವ್ರ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ಳೋದಕ್ಕಿಂತ ಗಾಂಧಾರಿ ತಾನು ಹೆತ್ತಿರೋ 101 ಮಕ್ಕಳನ್ನ ಪ್ರೀತಿ ಮಾಡೋದಕ್ಕಿಂತ ಹೆಚ್ಚಾಗಿ ನೀನು ಚಿರುನ ನೋಡ್ಕೊಂಡೆ. ಅವನಿಗೋಸ್ಕರ ನೀನು ತಾಯಿಯಾಗೆ ತ್ಯಾಗಮಯ್ಯಾಗಿ ಪಟ್ಟ ತಗೊಂಡು ಅಟ್ಟಕ್ಕೇರ್ತೀಯ ಅನ್ಕೊಂಡಿದ್ರೆ ಇಲ್ಲಿ ಎಲ್ರು ನಿನ್ಗೆ ಚಟ್ಟ ಕಟ್ಟೋದಕ್ಕೆ ನೋಡ್ತಿದ್ದಾರೆ.
ಚಿಕ್ಕತ್ತೆ ಏನ್ ಮಾತಾಡ್ತಿದ್ದೀರಾ? ಮಾತಿನ ಮೇಲೆ ಸ್ವಲ್ಪ ನಿಗಾ ಇರ್ಲಿ. ಸಾರಿ ಕಣಮ್ಮ, ನನ್ಗಾಗಿರೋ ನೋವಿಗೆ ಹಾಗೆ ಹೇಳ್ಬೇಕಾಗಿತ್ತು. ಬೇಜಾರು ಮಾಡ್ಕೋಬೇಡ. ಚಿರುಗೋಸ್ಕರ ನಿನ್ ಜೀವನನ ಸೇವಿಸಿದ್ರೆ ಅವನು ಆ ಮಿಟಕ್ಲಾಡಿ ಕೈ ಇಟ್ಕೊಂಡು ಜಾರ ಬಂಡೆ ಆಡ್ತಿದ್ದಾನೆ. ಹೊಟ್ಟೆ ಉರಿ ಅಲ್ವಾ ಹೇಳು? ಇವತ್ತು ಅವಳು ಇಷ್ಟೆಲ್ಲ ಮಾಡ್ದವಳು ನಾಳೆ ದಿನ ನಮ್ಮ ಚಿರು ಕೈಗೆ ಪ್ರೀತಿ ಅನ್ನೋ ಕೋಳ ಹಾಕಿ ಅವನನ್ನ ಅವಳ ಹೃದಯದಲ್ಲಿ ಅರೆಸ್ಟ್ ಮಾಡ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ನಾನು ಏನ್ ಮಾಡ್ಲಿ? ಅವಳ ಹಿಂದೆ ಹೋಗ್ಬೇಡ ಅಂತ ನಾನು ಜಗಳ ಮಾಡ್ಲಾ? ನಾನ್ ಮಾಡಿದ್ರು ನಾನು ಹೇಳಿದ ಮಾತು ಕೇಳ್ತಾನ? ಅವನ ಮಿತಿ ಮೀರಿ ಹೋಗ್ತಾ ಇದ್ದಾನೆ. ಅದಕ್ಕೆ ಅಂತ ಚಿರುನ ನೀನ್ ಕಂಟ್ರೋಲಲ್ಲಿ ಹಿಡ್ಕೊಳ್ದೆ ಇದ್ರೆ ನಾಳೆ ದಿನ ಅವ್ನು ನಿನ್ ವಿರುದ್ಧ ತಿರುಗ್ ಬಿದ್ರೆ ಏನ್ ಮಾಡ್ತೀಯಾ? ಚಿಕ್ಕಮ್ಮ, ಚಿರು ಬಗ್ಗೆ ಇವ್ರ ಹತ್ರ ಯಾಕೆ ಕೆಟ್ಟದಾಗ ಹೇಳ್ತಿದ್ದೀರಾ? ನಾನೇನೋ ಹೇಳ್ತಿಲ್ಲಮ್ಮ, ಇದ್ದಿದ್ದಾಗ ಹೇಳ್ತಾ ಇದ್ದೀನಿ. ನೀನ್ ಯಾಕೆ ಎದ್ ಬಂದು ಎದೆ ಗೊದ್ದಿಯೋರ್ ತರ ಆಡ್ತಿದ್ಯಾ? ಚಿರು ದೀಪನ ಇಷ್ಟ ಇಲ್ಲದೆ ಮದುವೆ ಆಗಿದ್ದಾನೆ ಅನ್ ಮಾತ್ರಕ್ಕೆ ಮುಂದೇನು ದೀಪನ ಇಷ್ಟ ಪಡಬಾರ್ದು ಅನ್ಕೊಳ್ಳೋದು ತಪ್ಪಲ್ವಾ? ಅವರಿಬ್ರು ಅನ್ಯೋನ್ಯವಾಗಿದ್ರೆ ನಿಮ್ಗೇನ್ ಪ್ರಾಬ್ಲಮ್ಮು? ಅವನು ಅವಳ ಜೊತೆ ಸುತ್ತಾಡ್ಕೊಂಡು ಚೆನ್ನಾಗಿದ್ರೆ ಅದನ್ನ ನೋಡಿ ಖುಷಿ ಪಡೋದ್ ಬಿಟ್ಟು ಹೊಟ್ಟೆ ಯಾಕೆ ಹುರ್ಕೋತಿದ್ದೀರಾ? ಅಲ್ಲ, ನೀವು ಮಾಡ್ತಿರೋದು ನಿಮಗೆ ಸರಿ ಅನ್ನಿಸ್ತಿದ್ಯಾ? ಸರಿನಾ ಅಂದ್ರೆ ನಮ್ಮ ಚಿರುಗೆ ಅವಳು ಯಾವ ಆ್ಯಂಗಲಲ್ಲೂ ಸೂಟ್ ಆಗಲ್ಲ. ಅದಕ್ಕೆ ಅವಳನ್ನ ಕಂಡ್ರೆ ನಮ್ಗಿಷ್ಟ ಇಲ್ಲ. ನಿಮಗಿಷ್ಟ ಇಲ್ಲ ಅಂತ ಚಿರು ಇಷ್ಟಪಟ್ರೆ ಏನು ತಪ್ಪಿಲ್ಲ ಅಲ್ವಾ? ಮದುವೆ ಆದ ಹೊಸ್ತ್ರಲ್ಲಿ ಅವಳ ಮೇಲೆ ಕೋಪ ಆಯಿತು, ಅದಕ್ಕೆ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಇವಾಗ ಹೊಂದ್ಕೊಂತಿದ್ದಾನೆ, ಇಬ್ರು ಹತ್ರ ಆಗ್ತಿದ್ದಾರೆ. ನಾಳೆ ದಿನ ಎಲ್ರೂ ಮುಂದೆ ಬಂದು ದೀಪನೇ ನನ್ನ ಹೆಂಡತಿ ಅಂತ ಹೇಳಿದ್ರು ಹೇಳ್ಬೋದು. ಅವನಿಗೆ ಒಳ್ಳೇದಾಗ್ಲಿ ಅಂತ ಆಸೆ ಪಡೋರು ಅವನಿಷ್ಟದಂತೆ ಬದುಕಕ್ಕೆ ಬಿಡಬೇಕು. ಆಗ್ಲೇ ಅವ್ರು ದೊಡ್ಡವರು ಅನ್ನಿಸ್ಕೊಳ್ಳೋದು. ಹೆಂಡತಿ ಬಂದ್ಮೇಲೆ ಮಗ ಆಗಿದ್ದವನು ಗಂಡ ಆಗ್ತಾನೆ. ಆಗ ತಾಯಿ ಸ್ಥಾನದಲ್ಲಿರೋರು ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು. ನಾನು ಆಮೇಲೆ ಮಾಡ್ತೀನಿ. ಅಯ್ಯೋ, ಇಲ್ಲೇ ಮಾತಾಡಮ್ಮ. ನನ್ನಿಂದ ನಿನ್ಗೆ ಯಾವ ಡಿಸ್ಟರ್ಬು ಆಗಲ್ಲ. ಯಾವ ಇಂಪಾರ್ಟೆಂಟ್ ಕಾಲು ಏನೋ. ನನ್ನ ಫೋನ್ ಕಾಲ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಾನು ಮಾತಾಡ್ತಿರೋದು ಚಿರುದೀಪ ಬಗ್ಗೆ. ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ಇನ್ನೊಬ್ಬರಿಗೆ ಒಳ್ಳೆ ರೀತಿಲಿ ಹೇಳಿ. ಈ ಥರ ಕೊಡಬೇಡಿ. ಇಷ್ಟು ದಿನ ಕಾಪೋ ಬೀಚಲ್ಲಿ ಅಡುಕೊಂಡಿರೋ ಆಮೆ ಥರ ಇದ್ದೋಳು ಇವತ್ತು ಹೊನ್ನಾವರದ ಹೊಳೆಯಲ್ಲಿರೋ ಮೊಸಳೆ ಥರ ಆಡ್ತಿದ್ದಾಳೆ. ಇದಕ್ಕೆಲ್ಲ ಕಾರಣ ಆ ಮಿಟಕ್ಲಾಡಿ ದೀಪ. ಎಲ್ಲಿ ಯಾವಾಗ ಹೇಗೆ ಬೆಂಕಿ ಹಚ್ಚಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.